ಇನ್ನು ಮಾರ್ಕ್ ಜುಕರ್ಬರ್ಗ್ ಕೊನೆಗೂ ಕೂಡ ಕ್ಷಮೆ ಯಾಚನೆ ಮಾಡಿದ್ದಾರೆ. ಅಪ್ರಾಪ್ತರ ಶೋಷಣೆ, ಡೀಪ್ ಫೇಕ್ ದೃಶ್ಯಾವಳಿ ಮತ್ತು ತಾಂತ್ರಿಕ ಲೋಪಕ್ಕೆ ಕೊನೆಗೂ ಮಾರ್ಕ್ ಜುಕರ್ಬರ್ಗ್ ಕ್ಷಮೆ ಯಾಚಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳ ನಿರ್ವಹಣಾ ಲೋಪ ಆಗಿದೆ ಖಂಡಿತವಾಗ್ಲೂ ಮೆಟಾ ಸಂಸ್ಥೆಯಿಂದ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸಂಸದೀಯ ಸಮಿತಿ ತೀವ್ರ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ಮಾರ್ಕ್ ಜುಕರ್ಬರ್ಗ್ ಸಾರಿ ಕೇಳಿದ್ದಾರೆ. ಕಠಿಣ ಕ್ರಮದ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಫೇಸ್ಬುಕ್ನ ಮಾಲೀಕ ಜುಕರ್ಬರ್ಗ್ ಈಗ ತಲೆಬಾಗಿದ್ದಾರೆ. ಐಟಿ ಕಾಯ್ದೆಯಡಿ ಲಭ್ಯವಿದ್ದಂತಹ ಸೇಫ್ ಹಾರ್ಬರ್ ಅನ್ನುವಂಥ ರಕ್ಷಣೆ ಇಲ್ಲವೆಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಧ್ಯವರ್ತಿ ಅಥವಾ ಇಂಟರ್ಮಿಡಿಯೇಟರಿ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತ ಸಮಿತಿ ಹೇಳಿತು. ನಿರ್ದಿಷ್ಟ ಕಾಂಟೆಂಟ್ ತಲುಪಿಸುವಲ್ಲಿ ಸಂಸ್ಥೆಯ ಹಸ್ತಕ್ಷೇಪ ಕೂಡ ಈಗ ಬಯಲಾಗಿತ್ತು. ಸೊ ಹಾಗಾಗಿ ಕಠಿಣ ಕ್ರಮದ ಮುನ್ಸೂಚನೆ ಏನು ಸಿಕ್ತು, ಭಾರತದಲ್ಲಿ ಬ್ಯಾನ್ ಮಾಡೋ ಮಟ್ಟಕ್ಕೂ ಕೂಡ ಬಹುಶಃ ಮುಂದಾಗಬಹುದಾಗಿತ್ತು. ಸೊ ಹಾಗಾಗಿ ಭಾರತದಲ್ಲಿ ಬಹಳಷ್ಟು ಯೂಸರ್ಸ್ ಇದ್ದಾರೆ. ಸೊ ಒಂದು ವೇಳೆ ಏನಾದರೂ ಭಾರತದಲ್ಲಿ ಇದಕ್ಕೆ ನಿರ್ಬಂಧವನ್ನು ಏನಾದರೂ ವಿಧಿಸದೆ ಆದಲ್ಲಿ ಸೊ ಕಂಪನಿಗೆ ಬಹಳಷ್ಟು ನಷ್ಟವಾಗ್ತಾ ಇತ್ತು. ಇದನ್ನು ಅರಿತಂತಹ ಮಾರ್ಕ್ ಜುಕರ್ಬರ್ಗ್ ಕೊನೆಗೂ ಕೂಡ ಕ್ಷಮೆ ಯಾಚಿಸಿದ್ದಾರೆ. ಮೆಟಾ ಕಂಪನಿಯ ಮುಖ್ಯ ಜಾಗತಿಕ ವ್ಯವಹಾರಗಳ ಅಧಿಕಾರಿ ಜೋಯೆಲ್ ಕಫ್ಲಾನ್ ತಮ್ಮ ತಂಡದೊಂದಿಗೆ ಇವತ್ತು ಕೇಂದ್ರ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಕೂಡ ಭೇಟಿಯಾಗಿದ್ದರು. ಸಚಿವರೊಂದಿಗಿನ ಈ ಸಭೆ ಸುಮಾರು ಅರ್ಧ ಗಂಟೆ ಕಾಲ ನಡೆಯಿತು. ಇದಕ್ಕೂ ಮುನ್ನ ಮೆಟಾ ಅಧಿಕಾರಿಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಅವರನ್ನು ಕೂಡ ಭೇಟಿಯಾಗಿದ್ದರು. ನಾವು ಪ್ರತಿನಿಧಿ ಹರೀಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಹರೀಶ್, ಈಗ ಮಾರ್ಕ್ ಜುಕರ್ಬರ್ಗ್ ಸಾರಿ ಕೇಳಿರುವಂಥದ್ದು ಏನು ವಿಚಾರವನ್ನ ಈಗ ಉಲ್ಲೇಖ ಮಾಡಿದ್ದಾರೆ? ಖಂಡಿತವಾಗ್ಲೂ ಮೆಟಾಯಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಒಂದು ವಿಚಾರವನ್ನು ಕೂಡ ಏನಾದರೂ ಮಾತಾಡಿದ್ದಾರೆ ಹರೀಶ್? ರೆಹಮಾನ್, ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಸೆಲ್ಫಿ ವಿಡಿಯೋ ಏನಿತ್ತು ಅದು ಇದ್ದಕ್ಕಿದ್ದಂತೆ ಫೇಸ್ಬುಕ್ ನಲ್ಲಿ ಡಿಲೀಟ್ ಆಗಿತ್ತು 5 ಗಂಟೆಗಳ ಕಾಲ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಐಟಿ ಸಚಿವಾಲಯ ಮೆಟಾಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಯಾಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಡಿಯೋ ಡಿಲೀಟ್ ಆಗಿತ್ತು ಅನ್ನುವಂಥದ್ದು, ಅದು ಟೆಕ್ನಿಕಲ್ ರೀಸನ್ ಇಂದ ಡಿಲೀಟ್ ಆಗಿತ್ತು ಅನ್ನುವಂಥದ್ದನ್ನ ಮೆಟಾ ಸಂಸ್ಥೆ ಹೇಳಿತ್ತು. ಜೊತೆಗೆ ಈ ರೀತಿಯಾದಂತಹ ಒಂದು ತಪ್ಪುಗಳು ಮುಂದೆ ಆಗೋಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಭಾರತದ ಮೆಟಾ ಅಧಿಕಾರಿಗಳು ಕ್ಷಮೆಯನ್ನ ಕೇಳಿದ್ರು. ಆದ್ರೆ ಸಂಸದೀಯ ಸಮಿತಿಯ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂದಿತ್ತು. ನಿಶಿಕಾಂತ್ ದುಬೆ ಸಂಸದೀಯ ಸಮಿತಿಯ ಅಧ್ಯಕ್ಷರು ಈ ಮೆಟಾ ಸಂಸ್ಥೆ ವಿರುದ್ಧ ಖಾರವಾಗಿ ಮಾತನಾಡಿದ್ರು. ಮುಖ್ಯವಾಗಿ ಭಾರತದಲ್ಲಿ ಮೆಟಾ ಸಂಸ್ಥೆ ಒಂದು ಅಶ್ಲೀಲ ವಿಡಿಯೋಗಳನ್ನ ಪುಷ್ ಮಾಡೋದಾಗಿರ್ಬೋದು, ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಅಶ್ಲೀಲ ವಿಡಿಯೋಗಳಾಗಿರ್ಬೋದು, ಮತ್ತೆ ಅಪ್ರಾಪ್ತ ವಯಸ್ಸಿನ ಯುವಕರ ವಿಡಿಯೋಗಳನ್ನ ಶೇರ್ ಮಾಡೋದಾಗಿರ್ಬೋದು, ಮತ್ತೆ ನಿರ್ದಿಷ್ಟ ಕಂಟೆಂಟ್ ಅನ್ನ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧದ ಕಂಟೆಂಟ್ ಆಗಿರ್ಬೋದು ಅಥವಾ ಬಿಜೆಪಿ ವಿರುದ್ಧದ ಕಂಟೆಂಟ್ ಆಗಿರ್ಬೋದು, ಇವುಗಳನ್ನ ನಿರ್ದಿಷ್ಟವಾಗಿ ಪುಷ್ ಮಾಡ್ತಿದೆ ಅನ್ನುವಂಥದ್ದು. ಜೊತೆಗೆ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಅತ್ಯಂತ ಹೆಚ್ಚಿನದಾಗಿ ಈ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ಪುಷ್ ಮಾಡಿದೆ ಅನ್ನುವಂತ ಆರೋಪವನ್ನ ನಿಶಿಕಾಂತ್ ದುಬೆ ಮಾಡಿದ್ರು. ಮತ್ತೆ 3 ದಿನಗಳ ಒಳಗಾಗಿ ಮಾರ್ಕ್ ಜುಕರ್ಬರ್ಗ್ ಕ್ಷಮೆ ಯಾಚಿಸಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಇಲ್ದಿದ್ರೆ ಭಾರತದಲ್ಲಿ ಫೇಸ್ಬುಕ್ ಹಾಗೂ ಮೆಟಾ ಸಂಸ್ಥೆಯ ಒಡೆತನದಲ್ಲಿ ಇರ್ತಕ್ಕಂತಹ ಯಾವ್ಯಾವ ಸಂಸ್ಥೆಗಳಿವೆ ಅವು ಎಲ್ಲವನ್ನು ಕೂಡ ನಿರ್ಬಂಧ ಹೇರಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಮಾರ್ಕ್ ಜುಕರ್ಬರ್ಗ್ ಏನು ಮೆಟಾ ಸಂಸ್ಥೆಯ ಮುಖ್ಯಸ್ಥ, ಇವರೇ ಈಗ ಕ್ಷಮಾಪಣೆಯನ್ನ ಕೇಳಿರುವಂತಹದ್ದು. ನಿರ್ದಿಷ್ಟ ಏನು ವಿಷಯ ಇರುತ್ತೆ, ನಿರ್ದಿಷ್ಟ ಕಂಟೆಂಟ್ ಅನ್ನ ಪುಷ್ ಮಾಡೋದನ್ನ ಮಾಡಿದ್ವಿ ಅನ್ನುವಂಥದ್ದನ್ನು ಕೂಡ ಒಪ್ಕೊಂಡಿದ್ದಾರೆ. ಮತ್ತೆ ಮುಂದೆ ಭವಿಷ್ಯದಲ್ಲಿ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಭಾರತ ಸರ್ಕಾರಕ್ಕೆ ಹೇಳಿರುವಂತಹದ್ದು. ಭಾರತ ಸರ್ಕಾರ ಆಗಿರ್ಬೋದು ಮತ್ತೆ ಸಂಸದೀಯ ಸಮಿತಿ ಹೇಳಿದಿಷ್ಟೇ, ಏನು ಮಾರ್ಕ್ ಜುಕರ್ಬರ್ಗ್ ಇದ್ರ ಬಗ್ಗೆ ಕ್ಷಮೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಷರತ್ತನ್ನ ಹಾಕಿತ್ತು. ಆ ಹಿನ್ನೆಲೆಯಲ್ಲಿ ಮಾರ್ಕ್ ಜುಕರ್ಬರ್ಗ್ ಈಗ ಕ್ಷಮೆಯನ್ನ ಕೋರಿದ್ದಾರೆ. ಆಗಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡಿದ್ದಾರೆ. ಮತ್ತೆ ಈ ಭವಿಷ್ಯದಲ್ಲಿ ಇಂಥ ತಪ್ಪುಗಳು ಆಗೋಲ್ಲ ಅನ್ನುವಂತಹ ಭರವಸೆಯನ್ನು ಕೂಡ ಈಗ ನೀಡಿರುವಂತದ್ದು ರೆಹಮಾನ್. ರೈಟ್, ಥ್ಯಾಂಕ್ ಯು ಹರೀಶ್.